ಈಗ ಕಂಪ್ಲೇಂಟ್ ಬಂದ ತಕ್ಷಣದಲ್ಲಿ ಅಲ್ಲಿನ ಪೊಲೀಸರು ಈಗಾಗಲೇ ಕಾರ್ಯೋನ್ಮುಖರಾದರು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೂಡ ಆರಂಭಿಸಿದ್ರು. ಈಗ ಎಸ್ಐಟಿ ಇದೆರಡೂ ಕೂಡ ಪ್ಯಾರಲಲಿ ಕೆಲಸ ಮಾಡುತ್ತಾ ಅಥವಾ ಪೊಲೀಸರ ತನಿಖೆ ಅಲ್ಲಿಗೆ ನಿಂತು ಎಸ್ಐಟಿಯಿಂದ ಮುಂದುವರಿಯುತ್ತಾ? ಯಾವ ರೀತಿ ಆಗಿರುತ್ತೆ ಈ ತನಿಖೆ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಹನುಮಂತು? ಅಶ್ವಿನಿ, ಸಹಜವಾಗಿಯೇ ಪೊಲೀಸ್ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಈಗ ದೂರು ದಾಖಲೇನಾಗಿತ್ತು, ಆ ದೂರಿನ ಅನ್ವಯವಾಗಿ ಒಂದಷ್ಟು ಮಾಹಿತಿ ಕಲೆ ಹಾಕುವಂತ ಪ್ರಯತ್ನಗಳನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಅಲ್ಲಿ ಕೇಳಿ ಬಂದಂತಹ ಒತ್ತಡ ಮತ್ತೆ ಏನು ಒತ್ತಡ ಬಂದಿತ್ತು ಅಂತಂದ ಹೇಳಿದ್ರೆ, ಪೊಲೀಸ್ ಇಲಾಖೆಯ ಮೇಲೆನೆ ಒಂದಷ್ಟು ಜನ ಅನುಮಾನಾಸ್ಪದ ಅನುಮಾನ ವ್ಯಕ್ತಪಡಿಸಿದ್ರು. ಯಾಕೆಂತಂದ ಹೇಳಿದ್ರೆ, ಇಲ್ಲ ಇದು ತನಿಖೆ ಹಳ್ಳ ಹಿಡಿಯುತ್ತೆ ಅನ್ನೋಂತ ಒತ್ತಡಗಳು ಕೂಡ ಎಲ್ಲಾ ಸಂಘಟನೆ, ಒಂದಷ್ಟು ಪ್ರಗತಿಪರ ಸಂಘಟನೆಯವರು ಸೇರಿದಂತೆ ಕಾಂಗ್ರೆಸ್ನಲ್ಲಿರುವಂತಹ ಒಂದಷ್ಟು ನಾಯಕರು ಒತ್ತಡ ಹಾಕಿದ್ರು. ಯಾಕೆಂತಂದ ಹೇಳಿದ್ರೆ, ಆ ವ್ಯಾಪ್ತಿಯಲ್ಲಿ ಒಂದಷ್ಟು ಪ್ರಭಾವಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂತ ಮಾತುಗಳು ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸ್ಥಳೀಯ ಪೊಲೀಸರೇನಿದ್ದಾರೆ ಅವರು ಈ ತನಿಖೆಯನ್ನು ಸರಿಯಾಗಿ ಮಾಡಲ್ಲ ಅನ್ನೋಂತ ಅನುಮಾನ ಬಂದ ಕಾರಣಕ್ಕಾಗಿನೇ ಎಸ್ಐಟಿಗೆ ಈಗ ರಚನೆ ಮಾಡಲಿಕ್ಕೆ ಒತ್ತಡ ಹಾಕಿದ್ರು. ಈಗ ಎಸ್ಐಟಿ ಕೂಡ ಆ ಪೊಲೀಸರು ಯಾವೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ ಅವನ್ನೆಲ್ಲವನ್ನೂ ಕೂಡ ತೆಗೆದುಕೊಳ್ಳುತ್ತೆ. ಅದರ ಜೊತೆಗೆ ತಮ್ಮದೇ ಆದಂತಹ ಶೈಲಿಯಲ್ಲಿ ವಿಶೇಷವಾದಂತಹ ತನಿಖೆಯನ್ನು ಕೂಡ ಆರಂಭಿಸುತ್ತೆ. ಅಶ್ವಿನಿ, ಹನುಮಂತು, ಇದರ ಜೊತೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದದ್ದು ಅಂತಂದ್ರೆ, ಹಾಗಾದ್ರೆ ನ್ಯಾಯಾಂಗದ ಮೇಲೆ ಆಗಿರ್ಬೋದು ಅಥವಾ ಪೊಲೀಸರ ಮೇಲೆ ಆಗಿರ್ಬೋದು, ನಮ್ಮ ಪೊಲೀಸರ ಅಧಿಕಾರಿಗಳ ಮೇಲೆ ಆಗಿರ್ಬೋದು, ಇಲಾಖೆಯ ಮೇಲೆ ಹಾಗಾದ್ರೆ ನಂಬಿಕೆ ಇಲ್ವಾ ಅನ್ನುವಂತ ಪ್ರಶ್ನೆಗಳನ್ನು ಒಂದಷ್ಟು ಮಾಡಲಾಗ್ತಾ ಇತ್ತು. ಖುದ್ದು ಗೃಹ ಸಚಿವರೇ ಹೇಳಿದ್ರು ಇದಕ್ಕೆ ಎಸ್ಐಟಿ ಅಗತ್ಯ ಇಲ್ಲ, ಅಗತ್ಯ ಬಿದ್ರೆ ನೋಡೋಣ ಅನ್ನುವಂಥದ್ದು. ಈಗ ಹಾಗಾದ್ರೆ ಯಾವ ರೀತಿಯ ಚರ್ಚೆಗಳು ನಡೆದವು, ಯಾವ ಅಗತ್ಯತೆಯನ್ನ ಮನಗಂಡು ಎಸ್ಐಟಿ ರಚನೆ ಮಾಡಲಾಗಿದೆ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಹನುಮಂತು? ಅಶ್ವಿನಿ, ಧರ್ಮಸ್ಥಳದ ವಿಚಾರಕ್ಕೆ ಎಸ್ಐಟಿ ಏನು ಶವಗಳು ಹೂತಿದ್ದೇವೆ ಅನ್ನುವಂತಹ ವಿಚಾರ ಏನಿದೆ, ಈ ವಿಚಾರವನ್ನ ಮುಂದೆ ಇಟ್ಕೊಂಡು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅನ್ನುವಂತ ಟೀಕೆಗಳು ಸಾಕಷ್ಟು ಕೇಳಿ ಬಂದಿತ್ತು. ಅದರ ಜೊತೆಗೆ ಪೊಲೀಸ್ ಇಲಾಖೆ ಮೇಲೇನೆ ನಂಬಿಕೆ ಇಲ್ವಾ ಅನ್ನುವಂತಹ ವಾದವೂ ಕೂಡ ಕೇಳಿ ಬಂದಿತ್ತು. ಆದಾಗ್ಯೂ ಕೂಡ ಸರ್ಕಾರವು ಕೂಡ ಆತುರವಾಗಿ ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ. ಹಿರಿಯ ವಕೀಲರ ತಂಡ ಬಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿದ್ರು. ಬಾಲನ್ ಅವರ ನೇತೃತ್ವದಲ್ಲಿ ಬಂದಂತಹ ತಂಡ, ದ್ವಾರಕಾನಾಥ್ ಅವರು ಕೂಡ ಇದ್ರ ಬಗ್ಗೆ ಒಂದಷ್ಟು ಮನವಿಗಳನ್ನ ಮಾಡಿದ್ರು. ಮತ್ತೊಂದು ಕಡೆಗೆ ಗೃಹ ಸಚಿವರಿಗೂ ಕೂಡ ಭೇಟಿಯಾಗುವಂತಹ ಕೆಲಸಗಳಾಯ್ತು. ಆದಾಗ್ಯೂ ಕೂಡ ಅತ್ಯಂತ ಸೂಕ್ಷ್ಮವಾದಂತಹ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಎಚ್ಚರಿಕೆ ಹೆಜ್ಜೆ ಇಡಬೇಕು ಅನ್ನೋ ಸರ್ಕಾರ ನಿರ್ಧಾರ ಮಾಡಿತ್ತು. ಆದಾಗ್ಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒಂದಷ್ಟು ಒತ್ತಡಗಳು ಕೇಳಿಬಂತು ಹಾಕಿದ್ರು ಅನ್ನುವಂತ ಮಾತುಗಳಿದಾವೆ. ಯಾಕೆಂತಂದ ಹೇಳಿದ್ರೆ, ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಬಗ್ಗೆ ವಿಶ್ಲೇಷಣೆಗಳು ನಡೀತು. ಆ ವಿಶ್ಲೇಷಣೆಗಳು ನಡೆದು ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೋ ಪ್ರಭಾವಕ್ಕೊಳಗಾಗಿದ್ದಾರೆ ಅನ್ನುವಂತ ಒತ್ತಡಗಳು ಕೂಡ, ಒಂದಷ್ಟು ಚರ್ಚೆಗಳು ಕೂಡ ಜೋರಾಯಿತು. ಇದಾಗಿ ಒತ್ತಡಗಳ ನಡುವೆಯೂ ಕೂಡ ಯಾವ ಸತ್ಯಾಸತ್ಯತೆ ಏನಿದು ಅನ್ನುವಂತ ಅರಿಯುವಂತ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು. ಮುಂದೆ ಈ ಎಸ್ಐಟಿ ತಂಡ ಯಾವ ರೀತಿ ತನಿಖೆಯನ್ನ ಮಾಡುತ್ತೆ, ಯಾವ ಮಾಹಿತಿ ಕಲೆ ಆಗುತ್ತೆ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅಶ್ವಿನಿ. ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ಕಂಪ್ಲೇಂಟ್ ಬಂದ ತಕ್ಷಣದಲ್ಲಿ ಅಲ್ಲಿನ ಪೊಲೀಸರು ಈಗಾಗಲೇ ಕಾರ್ಯೋನ್ಮುಖರಾದರು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೂಡ ಆರಂಭಿಸಿದ್ರು. ಈಗ ಎಸ್ಐಟಿ ಇದೆರಡೂ ಕೂಡ ಪ್ಯಾರಲಲಿ ಕೆಲಸ ಮಾಡುತ್ತಾ ಅಥವಾ ಪೊಲೀಸರ ತನಿಖೆ ಅಲ್ಲಿಗೆ ನಿಂತು ಎಸ್ಐಟಿಯಿಂದ ಮುಂದುವರಿಯುತ್ತಾ? ಯಾವ ರೀತಿ ಆಗಿರುತ್ತೆ ಈ ತನಿಖೆ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಹನುಮಂತು? ಅಶ್ವಿನಿ, ಸಹಜವಾಗಿಯೇ ಪೊಲೀಸ್ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಈಗ ದೂರು ದಾಖಲೇನಾಗಿತ್ತು, ಆ ದೂರಿನ ಅನ್ವಯವಾಗಿ ಒಂದಷ್ಟು ಮಾಹಿತಿ ಕಲೆ ಹಾಕುವಂತ ಪ್ರಯತ್ನಗಳನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಅಲ್ಲಿ ಕೇಳಿ ಬಂದಂತಹ ಒತ್ತಡ ಮತ್ತೆ ಏನು ಒತ್ತಡ ಬಂದಿತ್ತು ಅಂತಂದ ಹೇಳಿದ್ರೆ, ಪೊಲೀಸ್ ಇಲಾಖೆಯ ಮೇಲೆನೆ ಒಂದಷ್ಟು ಜನ ಅನುಮಾನ ವ್ಯಕ್ತಪಡಿಸಿದ್ರು. ಯಾಕೆಂತಂದ ಹೇಳಿದ್ರೆ, ಇಲ್ಲ ಇದು ತನಿಖೆ ಹಳ್ಳ ಹಿಡಿಯುತ್ತೆ ಅನ್ನೋಂತ ಒತ್ತಡಗಳು ಕೂಡ ಎಲ್ಲಾ ಸಂಘಟನೆ, ಒಂದಷ್ಟು ಪ್ರಗತಿಪರ ಸಂಘಟನೆಯವರು ಸೇರಿದಂತೆ ಕಾಂಗ್ರೆಸ್ನಲ್ಲಿರುವಂತಹ ಒಂದಷ್ಟು ನಾಯಕರು ಒತ್ತಡ ಹಾಕಿದ್ರು. ಯಾಕೆಂತಂದ ಹೇಳಿದ್ರೆ, ಆ ವ್ಯಾಪ್ತಿಯಲ್ಲಿ ಒಂದಷ್ಟು ಪ್ರಭಾವಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂತ ಮಾತುಗಳು ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸ್ಥಳೀಯ ಪೊಲೀಸರೇನಿದ್ದಾರೆ ಅವರು ಈ ತನಿಖೆಯನ್ನು ಸರಿಯಾಗಿ ಮಾಡಲ್ಲ ಅನ್ನೋಂತ ಅನುಮಾನ ಬಂದ ಕಾರಣಕ್ಕಾಗಿನೇ ಎಸ್ಐಟಿಗೆ ಈಗ ರಚನೆ ಮಾಡಲಿಕ್ಕೆ ಒತ್ತಡ ಹಾಕಿದ್ರು. ಈಗ ಎಸ್ಐಟಿ ಕೂಡ ಆ ಪೊಲೀಸರು ಯಾವೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ ಅವನ್ನೆಲ್ಲವನ್ನೂ ಕೂಡ ತೆಗೆದುಕೊಳ್ಳುತ್ತೆ. ಅದರ ಜೊತೆಗೆ ತಮ್ಮದೇ ಆದಂತಹ ಶೈಲಿಯಲ್ಲಿ ವಿಶೇಷವಾದಂತಹ ತನಿಖೆಯನ್ನು ಕೂಡ ಆರಂಭಿಸುತ್ತೆ. ಅಶ್ವಿನಿ. ಹನುಮಂತು, ಇದರ ಜೊತೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದದ್ದು ಅಂತಂದ್ರೆ, ಹಾಗಾದ್ರೆ ನ್ಯಾಯಾಂಗದ ಮೇಲೆ ಆಗಿರ್ಬೋದು ಅಥವಾ ಪೊಲೀಸರ ಮೇಲೆ ಆಗಿರ್ಬೋದು, ನಮ್ಮ ಪೊಲೀಸರ ಅಧಿಕಾರಿಗಳ ಮೇಲೆ ಆಗಿರ್ಬೋದು, ಇಲಾಖೆಯ ಮೇಲೆ ಹಾಗಾದ್ರೆ ನಂಬಿಕೆ ಇಲ್ವಾ ಅನ್ನುವಂತ ಪ್ರಶ್ನೆಗಳನ್ನು ಒಂದಷ್ಟು ಮಾಡಲಾಗ್ತಾ ಇತ್ತು. ಖುದ್ದು ಗೃಹ ಸಚಿವರೇ ಹೇಳಿದ್ರು ಇದಕ್ಕೆ ಎಸ್ಐಟಿ ಅಗತ್ಯ ಇಲ್ಲ, ಅಗತ್ಯ ಬಿದ್ರೆ ನೋಡೋಣ ಅನ್ನುವಂಥದ್ದು. ಈಗ ಹಾಗಾದ್ರೆ ಯಾವ ರೀತಿಯ ಚರ್ಚೆಗಳು ನಡೆದವು, ಯಾವ ಅಗತ್ಯತೆಯನ್ನ ಮನಗಂಡು ಎಸ್ಐಟಿ ರಚನೆ ಮಾಡಲಾಗಿದೆ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಹನುಮಂತು?
ಅಶ್ವಿನಿ, ಧರ್ಮಸ್ಥಳದ ವಿಚಾರಕ್ಕೆ ಎಸ್ಐಟಿ ಏನು ಶವಗಳು ಹೂತಿದ್ದೇವೆ ಅನ್ನುವಂತಹ ವಿಚಾರ ಏನಿದೆ, ಈ ವಿಚಾರವನ್ನ ಮುಂದೆ ಇಟ್ಕೊಂಡು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅನ್ನುವಂತ ಟೀಕೆಗಳು ಸಾಕಷ್ಟು ಕೇಳಿ ಬಂದಿತ್ತು. ಅದರ ಜೊತೆಗೆ ಪೊಲೀಸ್ ಇಲಾಖೆ ಮೇಲೇನೆ ನಂಬಿಕೆ ಇಲ್ವಾ ಅನ್ನುವಂತಹ ವಾದವೂ ಕೂಡ ಕೇಳಿ ಬಂದಿತ್ತು. ಆದಾಗ್ಯೂ ಕೂಡ ಸರ್ಕಾರವು ಕೂಡ ಆತುರವಾಗಿ ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ. ಹಿರಿಯ ವಕೀಲರ ತಂಡ ಬಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿದ್ರು. ಬಾಲನ್ ಅವರ ನೇತೃತ್ವದಲ್ಲಿ ಬಂದಂತ ಆ ತಂಡ, ದ್ವಾರಕಾನಾಥ್ ಅವರು ಕೂಡ ಇದ್ರ ಬಗ್ಗೆ ಒಂದಷ್ಟು ಮನವಿಗಳನ್ನ ಮಾಡಿದ್ರು. ಮತ್ತೊಂದ್ ಕಡೆಗೆ ಗೃಹ ಸಚಿವರಿಗೂ ಕೂಡ ಭೇಟಿಯಾಗುವಂತ ಕೆಲಸಗಳಾಯ್ತು. ಆದಾಗ್ಯೂ ಕೂಡ ಅತ್ಯಂತ ಸೂಕ್ಷ್ಮವಾದಂತಹ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಎಚ್ಚರಿಕೆ ಹೆಜ್ಜೆ ಇಡಬೇಕು ಅನ್ನೋ ಸರ್ಕಾರ ನಿರ್ಧಾರ ಮಾಡಿತ್ತು. ಆದಾಗ್ಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒಂದಷ್ಟು ಒತ್ತಡಗಳು ಕೇಳಿಬಂತು ಹಾಕಿದ್ರು ಅನ್ನುವಂತ ಮಾತುಗಳಿದಾವೆ. ಯಾಕಂತಂದ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಬಗ್ಗೆ ವಿಶ್ಲೇಷಣೆಗಳು ನಡೀತು. ಆ ವಿಶ್ಲೇಷಣೆಗಳ ನಡೆದು ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೋ ಪ್ರಭಾವಕ್ಕೊಳಗಾಗಿದ್ದಾರೆ ಅನ್ನುವಂತ ಒತ್ತಡಗಳು ಕೂಡ, ಒಂದಷ್ಟು ಚರ್ಚೆಗಳು ಕೂಡ ಜೋರಾಯಿತು. ಇದಾಗಿ ಒತ್ತಡಗಳ ನಡುವೆಯೂ ಕೂಡ ಯಾವ ಸತ್ಯಾಸತ್ಯತೆ ಏನಿದು ಅನ್ನುವಂತ ಅರಿಯುವಂತ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು. ಮುಂದೆ ಈ ಎಸ್ಐಟಿ ತಂಡ ಯಾವ ರೀತಿ ತನಿಖೆಯನ್ನ ಮಾಡುತ್ತೆ, ಯಾವ ಮಾಹಿತಿ ಕಲೆ ಆಗುತ್ತೆ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅಶ್ವಿನಿ, ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ಕಂಪ್ಲೇಂಟ್ ಬಂದ ತಕ್ಷಣದಲ್ಲಿ ಅಲ್ಲಿನ ಪೊಲೀಸರು ಈಗಾಗಲೇ ಕಾರ್ಯೋನ್ಮುಖರಾದರು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೂಡ ಆರಂಭಿಸಿದ್ರು. ಈಗ ಎಸ್ಐಟಿ ಇದೆರಡೂ ಕೂಡ ಪ್ಯಾರಲಲಿ ಕೆಲಸ ಮಾಡುತ್ತಾ ಅಥವಾ ಪೊಲೀಸರ ತನಿಖೆ ಅಲ್ಲಿಗೆ ನಿಂತು ಎಸ್ಐಟಿಯಿಂದ ಮುಂದುವರಿಯುತ್ತಾ? ಯಾವ ರೀತಿ ಆಗಿರುತ್ತೆ ಈ ತನಿಖೆ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಹನುಮಂತು? ಅಶ್ವಿನಿ, ಸಹಜವಾಗಿಯೇ ಪೊಲೀಸ್ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಈಗ ದೂರು ದಾಖಲೇನಾಗಿತ್ತು. ಆ ದೂರಿನ ಅನ್ವಯವಾಗಿ ಒಂದಷ್ಟು ಚರ್ಚೆ, ಮಾಹಿತಿ ಕಲೆ ಹಾಕುವಂತ ಪ್ರಯತ್ನಗಳನ್ನ, ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಅಲ್ಲಿ ಕೇಳಿ ಬಂದಂತಹ ಒತ್ತಡ ಮತ್ತೆ ಏನು ಒತ್ತಡ ಬಂದಿತ್ತು ಅಂತಂದ ಹೇಳಿದ್ರೆ, ಪೊಲೀಸ್ ಇಲಾಖೆ ಮೇಲೆನೆ ಒಂದಷ್ಟು ಜನ ಅನುಮಾನಾಸ್ಪದವಾಗಿದ್ರು, ಅನುಮಾನ ವ್ಯಕ್ತಪಡಿಸಿದ್ರು. ಯಾಕೆಂತಂದ ಹೇಳಿದ್ರೆ ಇಲ್ಲ ಇದು ತನಿಖೆ ಹಳ್ಳ ಹಿಡಿಯುತ್ತೆ ಅನ್ನೋಂತ ಒತ್ತಡಗಳು ಕೂಡ ಎಲ್ಲಾ ಸಂಘಟನೆ, ಒಂದಷ್ಟು ಪ್ರಗತಿಪರ ಸಂಘಟನೆಯವರು ಸೇರಿದಂತೆ ಕಾಂಗ್ರೆಸ್ನಲ್ಲಿರುವಂತಹ ಒಂದಷ್ಟು ನಾಯಕರು ಒತ್ತಡ ಹಾಕಿದ್ರು. ಯಾಕೆಂತಂದ ಹೇಳಿದ್ರೆ ಆ ವ್ಯಾಪ್ತಿಯಲ್ಲಿ ಒಂದಷ್ಟು ಪ್ರಭಾವಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂತ ಮಾತುಗಳು ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸ್ಥಳೀಯ ಪೊಲೀಸರು ಏನಿದ್ದಾರೆ ಅವರು ಈ ತನಿಖೆಯನ್ನು ಸರಿಯಾಗಿ ಮಾಡಲ್ಲ ಅನ್ನುವಂತ ಅನುಮಾನ ಬಂದ ಕಾರಣಕ್ಕಾಗಿನೇ ಎಸ್ಐಟಿಗೆ ಈಗ ರಚನೆ ಮಾಡಲಿಕ್ಕೆ ಒತ್ತಡ ಹಾಕಿದ್ರು. ಈಗ ಎಸ್ಐಟಿ ಕೂಡ ಆ ಪೊಲೀಸರು ಯಾವೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ ಅವನ್ನೆಲ್ಲವನ್ನೂ ಕೂಡ ತೆಗೆದುಕೊಳ್ಳುತ್ತೆ. ಅದರ ಜೊತೆಗೆ ತಮ್ಮದೇ ಆದಂತಹ ಶೈಲಿಯಲ್ಲಿ ವಿಶೇಷವಾದಂತಹ ತನಿಖೆಯನ್ನು ಕೂಡ ಆರಂಭಿಸುತ್ತೆ. ಅಶ್ವಿನಿ, ಹನುಮಂತು, ಇದರ ಜೊತೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದದ್ದು ಅಂತಂದ್ರೆ, ಹಾಗಾದ್ರೆ ನ್ಯಾಯಾಂಗದ ಮೇಲಾಗಿರ್ಬೋದು ಅಥವಾ ಪೊಲೀಸರ ಮೇಲೆ ಆಗಿರ್ಬೋದು, ನಮ್ಮ ಪೊಲೀಸರ ಅಧಿಕಾರಿಗಳ ಮೇಲೆ ಆಗಿರ್ಬೋದು, ಇಲಾಖೆಯ ಮೇಲೆ ಹಾಗಾದ್ರೆ ನಂಬಿಕೆ ಇಲ್ವಾ ಅನ್ನುವಂತ ಪ್ರಶ್ನೆಗಳನ್ನು ಒಂದಷ್ಟು ಮಾಡಲಾಗ್ತಾ ಇತ್ತು. ಖುದ್ದು ಗೃಹ ಸಚಿವರೇ ಹೇಳಿದ್ರು ಇದಕ್ಕೆ ಎಸ್ಐಟಿ ಅಗತ್ಯ ಇಲ್ಲ, ಅಗತ್ಯ ಬಿದ್ರೆ ನೋಡೋಣ ಅನ್ನುವಂಥದ್ದು. ಈಗ ಹಾಗಾದ್ರೆ ಯಾವ ರೀತಿಯ ಚರ್ಚೆಗಳು ನಡೆದವು, ಯಾವ ಅಗತ್ಯತೆಯನ್ನ ಮನಗಂಡು ಎಸ್ಐಟಿ ರಚನೆ ಮಾಡಲಾಗಿದೆ, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಹನುಮಂತು? ಅಶ್ವಿನಿ, ಧರ್ಮಸ್ಥಳದ ವಿಚಾರಕ್ಕೆ ಎಸ್ಐಟಿ ಏನು ಶವಗಳು ಹೂತಿದ್ದೇವೆ ಅನ್ನುವಂತಹ ವಿಚಾರ ಏನಿದೆ, ಈ ವಿಚಾರವನ್ನ ಮುಂದೆ ಇಟ್ಕೊಂಡು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅನ್ನುವಂತ ಟೀಕೆಗಳು ಸಾಕಷ್ಟು ಕೇಳಿ ಬಂದಿತ್ತು. ಅದರ ಜೊತೆಗೆ ಪೊಲೀಸ್ ಇಲಾಖೆ ಮೇಲೇನೆ ನಂಬಿಕೆ ಇಲ್ವಾ ಅನ್ನುವಂತಹ ವಾದವೂ ಕೂಡ ಕೇಳಿ ಬಂದಿತ್ತು. ಆದಾಗ್ಯೂ ಕೂಡ ಸರ್ಕಾರವು ಕೂಡ ಆತುರವಾಗಿ ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ. ಹಿರಿಯ ವಕೀಲರ ತಂಡ ಬಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿದ್ರು. ಬಾಲನ್ ಅವರ ನೇತೃತ್ವದಲ್ಲಿ ಬಂದಂತ ಆ ತಂಡ, ದ್ವಾರಕಾನಾಥ್ ಅವರು ಕೂಡ ಇದ್ರ ಬಗ್ಗೆ ಒಂದಷ್ಟು ಮನವಿಗಳನ್ನ ಮಾಡಿದ್ರು. ಮತ್ತೊಂದ್ ಕಡೆಗೆ ಗೃಹ ಸಚಿವರಿಗೂ ಕೂಡ ಭೇಟಿಯಾಗುವಂತ ಕೆಲಸಗಳಾಯ್ತು. ಆದಾಗ್ಯೂ ಕೂಡ ಅತ್ಯಂತ ಸೂಕ್ಷ್ಮವಾದಂತಹ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಎಚ್ಚರಿಕೆ ಹೆಜ್ಜೆ ಇಡಬೇಕು ಅನ್ನೋ ಸರ್ಕಾರ ನಿರ್ಧಾರ ಮಾಡಿತ್ತು. ಆದಾಗ್ಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒಂದಷ್ಟು ಒತ್ತಡಗಳು ಕೇಳಿಬಂತು ಹಾಕಿದ್ರು ಅನ್ನುವಂತ ಮಾತುಗಳಿದಾವೆ. ಯಾಕಂತಂದ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಬಗ್ಗೆ ವಿಶ್ಲೇಷಣೆಗಳು ನಡೀತು. ಆ ವಿಶ್ಲೇಷಣೆಗಳ ನಡೆದು ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೋ ಪ್ರಭಾವಕ್ಕೊಳಗಾಗಿದ್ದಾರೆ ಅನ್ನುವಂತ ಒತ್ತಡಗಳು ಕೂಡ, ಒಂದಷ್ಟು ಚರ್ಚೆಗಳು ಕೂಡ ಜೋರಾಯಿತು. ಇದಾಗಿ ಒತ್ತಡಗಳ ನಡುವೆಯೂ ಕೂಡ ಯಾವ ಸತ್ಯಾಸತ್ಯತೆ ಏನಿದು ಅನ್ನುವಂತ ಅರಿಯುವಂತ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು. ಮುಂದೆ ಈ ಎಸ್ಐಟಿ ತಂಡ ಯಾವ ರೀತಿ ತನಿಖೆಯನ್ನ ಮಾಡುತ್ತೆ, ಯಾವ ಮಾಹಿತಿ ಕಲೆ ಆಗುತ್ತೆ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅಶ್ವಿನಿ, ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ.